ಕಾಕ್ರೋಚ್ ಪಾರ್ಟಿ ಅನ್ನೋದು ಈಗಾಗಲೇ ಭಾಳ ಟ್ರೆಂಡಲ್ಲಿ ಇರೋವಂಥದ್ದು. ಯಾರಪ್ಪ ಈ ಕಾಕ್ರೋಚ್ ಪಾರ್ಟಿ ಏನಿದು ಕಥೆ ಅಂತ ನೋಡ್ತಾ ಬಂದರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರು ಈ ಮಾತನ್ನು ಹೇಳ್ತಾರೆ. ಮಾಡೋಕ್ಕೆ ಕೆಲಸ ಕಾರ್ಯ ಇಲ್ದಿದ್ದವರು ಒಂಥರ ಜಿರಳೆಗಳಿದ್ದಂಗೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲ ಸೋಷಿಯಲ್ ಮೀಡಿಯಾನೇ ಜರ್ನಲಿಸ್ಟ್ಗಳ ಹತ್ರ ಎಲ್ಲದಕ್ಕೂ ಪ್ರಶ್ನೆ ಮಾಡೋದು ಕತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಾಗಾದರೆ ಈ ದೇಶದಲ್ಲಿ ಆಗುವಂಥದ್ದು, ಈ ನಮ್ಮ ಸುತ್ತ ಆಗುವಂಥದ್ದನ್ನು ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆ ಮಾಡೋರೆಲ್ಲ ಕಾಕ್ರೋಚ್ಗಳು ಅನ್ನೋದನ್ನು ಅವ್ರು ಹೇಳಿರೋವಂಥದ್ದು. ಇದೇ ಕಾಕ್ರೋಚ್ಗಳೇ ಏನು ಮಾಡ್ತೀವಿ ಮುಂದೆ ಅನ್ನೋದಕ್ಕೆ ಒಂದು ಇದನ್ನೇ ಕ್ರಿಯೇಟ್ ಮಾಡಿದ್ರು, ಒಂದು ಸೋಷಿಯಲ್ ಮೀಡಿಯಾ ಖಾತೆನೇ ಕ್ರಿಯೇಟ್ ಮಾಡಿದ್ರು. ಸದ್ಯ ಅದರ ಪ್ರಯುಕ್ತವಾಗಿ 4 ದಿನದಲ್ಲಿ 15 ಮಿಲಿಯನ್ಗೂ ಅಧಿಕ ಕಾಕ್ರೋಚ್ ಪಾರ್ಟಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳು ಆಗಿರೋವಂಥದ್ದು. ಇದೊಂದು ಹೊಸ ರೆವಲ್ಯೂಷನ್ ಆಗಿರೋವಂಥದ್ದು. ಹೇಳೋಕ್ಕಾಗಲ್ಲ, ಇದೇ ಕಾಕ್ರೋಚ್ ಪಾರ್ಟಿಯಿಂದನೇ ಇಡೀ ದೇಶದಲ್ಲಿ ಮುಂದಿನ ಬಾರಿ MLAಗೆ, ಇದೇ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕ್ನಲ್ಲೂ ತಾಲೂಕಿನಲ್ಲೂ ಕೂಡ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಈಗ ಹೊರಡ್ತಾ ಇರೋವಂಥದ್ದು. ಇದೇನಾಗಿದ್ದಾಗಿ ಕಾಕ್ರೋಚ್ ಪಾರ್ಟಿಗೆ ಏನೋ ಓಟ್ ಬಿದ್ದಿದ್ದೆ ಆದರೆ ನಮ್ಮ ರಾಜಕೀಯದವ್ರು ಹೆಂಗೋ ಜಾತಿ ಧರ್ಮ ಅದು ಇದು ಅಂತ ವಿಷ ಬೀಜ ಬಿತ್ಕೊಂಡು ಹಿಂಗೋ ಜೀವನ ಮಾಡ್ತಿದ್ರು, ಅವೆಲ್ಲ ಆಟಗಳು ನಿಂತೋಗ್ಬಿಡುತ್ತೆ. ಹಾಗಾಗಿ ನೋಡಬೇಕು, ಸರಿ ಕಾದು ನೋಡೋಣ.